ಫ್ರೆಂಡ್ಸ್, ನಮಸ್ಕಾರ. ನಾನಿವತ್ತು ಪ್ರವೀಣ್ ದಾಸ್ ಆ್ಯಕ್ಟ್ರ್ ಮನೇಲಿದ್ದೀನಿ. ಇವತ್ತು ಅವ್ನ ಬರ್ಡೇ. ಸೊ ಅವ್ರ ಮನೆಯಲ್ಲಿ ಬರ್ಡೇ ಸೆಲೆಬ್ರೇಟ್ ಮಾಡೋಕ್ಕೆ ನಾವೆಲ್ಲ ಆರ್ಟಿಸ್ಟ್ಗಳು ಬಂದಿದ್ದೀವಿ. ಇದು ಅಭಿ, ಪ್ರವೀಣ್ ದಾಸ್ ವೈಫ್. ಆಮೇಲೆ ಇವತ್ತು ಸ್ಪೆಷಲ್ಲಾಗಿ ಅಡುಗೆ ಮಾಡ್ತಾ ಇರೋದು ಯಾರು ಗೊತ್ತಾ? ನೋಡಿದ್ದು ಯಾರು? ನವನೀತಾ. ಆಲ್ವೇಸ್ ಎವರ್ ಗ್ರೀನ್ ಆರ್ಟಿಸ್ಟ್, ತುಂಬ ಮುದ್ದಾದ ನಮ್ಮ ಹುಡುಗಿ. ನೋಡಿ ಇವಾಗಲೂ ಏನು ಚೆನ್ನಾಗಿ ಕಾಣ್ತಾಳೆ, ದೊಡ್ಡ ದೊಡ್ಡ ಕಣ್ಣು. ಇವತ್ತು ಇವಳು ಚಿಕನ್ ಗ್ರೇವಿ ಮಾಡ್ತಾ ಇದ್ದಾಳೆ, ಮೊಟ್ಟೆ ಕೋಳಿ ಮಾಡ್ತಾ ಇದ್ದಾಳೆ. ಮೊಟ್ಟೆ ಕೋಳಿ ಸಾರು ಮಾಡ್ತಾ ಇದ್ದೀನಿ, ನೀರಾಗಿ ಹಳ್ಳಿ ಕಡೆ ಇರೋ ಥರ ಸಾರು. ಹಾಂ, ಇವತ್ತು ಮತ್ತೆ ಇನ್ನೂ ಯಾರ್ಯಾರು ಬಂದಿದ್ದಾರೆ ಆರ್ಟಿಸ್ಟು, ಎಲ್ಲರೂ ಒಂದೊಂದು ಡಿಶ್ ಮಾಡ್ತಾ ಇದ್ದಾರೆ. ಸೊ ನವನೀತಾ ಹೇಗೆ ಮಾಡ್ತಾರೆ ಅಂತ ನೋಡೋಣ ಬನ್ನಿ. ನವನೀತಾ, ಇವಾಗ ಏನು ಮಾಡ್ತಿದ್ಯಾ? ನಾನು ಚಿಕನ್ ಸಾರು ಮಾಡ್ತಾ ಇದ್ದೀನಿ, ಮೊಟ್ಟೆ ಕೋಳಿ ಸಾರು. ಅದಕ್ಕೆ ಬಂದು ನಾನು ಚಕ್ಕೆ, ಲವಂಗ, ಆಮೇಲೆ ಸೋಂಪು, ಟೊಮೊಟೊ, ಸ್ವಲ್ಪ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಇದಿಷ್ಟು ಹುರ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಒಂದು ಚೂರು ಕೊಬ್ಬರಿನ ಸರಿ ಇಲ್ಲ ತೆಂಗಿನಕಾಯಿನ ಹಾಕಿ ಸ್ವಲ್ಪ ಲೈಟಾಗಿ ಫ್ರೈ ಮಾಡಿಕೊಂಡು ಅದನ್ನ ರುಬ್ಕೊಂಡ್ಬಿಟ್ಟು ಚಿಕನ್ಗೆ ಹಾಕಿ ಕುಕ್ಕರ್ ಕೂಗಿಸ್ಬಿಡ್ತೀನಿ. ಇಷ್ಟೇ. ಅಷ್ಟೇನಾ? ಅಷ್ಟೇ ಸಿಂಪಲ್ಲ? ಅಷ್ಟೇ ಸಿಂಪಲ್. ಅದ್ರಲ್ಲಿ ಚಿಕನ್ಗೆ ಏನ್ ಮಾಡ್ತೀನಿ, ಚೂರು ಎಣ್ಣೆ ಹಾಕ್ತೀನಿ. ಎಣ್ಣೆ ಹಾಕಿ ಒಂದು ಚೂರೇ ಈರುಳ್ಳಿ ಹಚ್ಚಿ ಹಾಕಿ ಅದ್ರ ಜೊತೆ ಚಿಕನ್ ಎಲ್ಲ ಹಾಕಿ ಸ್ವಲ್ಪ ಅದ್ರಲ್ಲಿ ನೀರಿಗೆ ಬಿಟ್ಕೊಂಡಿರುತ್ತಲ್ಲ, ಆ ನೀರೆಲ್ಲ ಡ್ರೈ ಆಗೋವರೆಗೂ ಹಾಗೆ ಇಟ್ಬಿಟ್ಟು ಅದ್ರ ಆದ್ಮೇಲೆ ಚೂರು ಅರಿಶಿನ ಪುಡಿ, ಚೂರು ಉಪ್ಪು, ಆಮೇಲೆ ರುಬ್ಬಿರೋದು ಅದ್ರಲ್ಲಿ ಹಾಕ್ಬಿಟ್ಟು. ಎಷ್ಟು ಕೂಗ್ಬೇಕು? ಈಗ ಮೊಟ್ಟೆ ಕೋಳಿ ಇರೋದ್ರಿಂದ ಸಾಮಾನ್ಯವಾಗಿ ಬೆಳೆದಿರೋಂತಂದ್ರೆ 1-2 ಸಾಕು. ಮೊಟ್ಟೆ ಕೋಳಿ ಅಂದ್ರೆ ನಾಟಿ ಕೋಳಿ ಅಂದ್ರೆ ಸ್ವಲ್ಪ ಜಾಸ್ತಿ ಬೇಯಬೇಕು ಅನ್ನೋದ್ರಿಂದ ನಾನೇನ್ ಮಾಡ್ತೀನಿ, ಒಂದು 5-6 ಕೂಗು. 5 ತುಂಬಾ ಮೆತ್ತಗಾಗಲ್ವಾ ಅದು? 5-6 ಕೂಗು ಆಗಲ್ಲ. ಮೊಟ್ಟೆ ಕೋಳಿ ಸ್ವಲ್ಪ ಜಾಸ್ತಿ ಬೇಯಬೇಕು. ನೋಡೋಣ, 3-4 ಕೂಗಿ ಟೇಸ್ಟ್ ನೋಡ್ಬೇಕು. ಬೆಂದಿಲ್ಲ ಅಂತ ಇನ್ನೊಂದ್ಸತಿ ಕೂಗು. ಓಕೆ. ಎಷ್ಟು ಕೆಜಿ ಚಿಕನ್? ಈಗ ಸದ್ಯಕ್ಕೆ ಸಾಂಬಾರಿಗೆ 2 ಕೋಳಿ ಕಟ್ ಮಾಡ್ಕೊಂಡ್ ಬಂದಿದ್ದಾರೆ. ಮೋಸ್ಟ್ಲಿ ಅದು 4 kg ಇರ್ಬೋದು. 4 kg ಅಲ್ವಾ? ಮೊಟ್ಟೆ ಕೋಳಿ. ಹೌದು. ಇದರಲ್ಲಿ ನೋಡಿ ಫುಲ್ಲು ಮೊಟ್ಟೆ ಇದೆ. ಇದು ನವನೀತಾಗೂ ಇಷ್ಟ, ನನಗೂ ಇಷ್ಟ ಅಲ್ವಾ ನವನೀತಾ? ಎಷ್ಟು ಚೆನ್ನಾಗಿರುತ್ತಲ್ವಾ ಮೊಟ್ಟೆ ಕೋಳಿ? 4.5 kg. ಇವಾಗ ಈ ಕುಕ್ಕರಲ್ಲಿ ಏನು ಮಾಡ್ತಿದ್ಯಾ? ಚೂರು ಎಣ್ಣೆ ಹಾಕಿಬಿಟ್ಟು ಒಗ್ಗರಣೆ ಹಾಕ್ತಾ ಇದ್ದೀನಿ. ಒಗ್ಗರಣೆ ಹಾಕಿದ್ಮೇಲೆ ಅದು ಸ್ವಲ್ಪ ಲೈಟಾಗಿ ಫ್ರೈ ಆದಮೇಲೆ ಚೆನ್ನಾಗಿದ್ದೀನಿ. ಈರುಳ್ಳಿ ಮಾತ್ರ, ಈರುಳ್ಳಿ ಒಳ್ಳೇದಲ್ವಾ? ಈರುಳ್ಳಿ ಹಾಕ್ಬಿಟ್ಟು ಚಿಕನ್ ಹಾಕ್ಬಿಡೋದಾ? ಚಿಕನ್ ಸ್ವಲ್ಪ ಫ್ರೈ ಆಗಬೇಕು. ಅದಾದ್ಮೇಲೆ ಚಿಕನ್ ಹಾಕ್ತೀನಿ. ಓಕೆ. ಇದು ರುಬ್ಬಕ್ಕೆ ಇಟ್ಟಿದೆಯಲ್ಲ? ರುಬ್ಬಕ್ಕೆ ಇಟ್ಟಿದ್ದೀನಿ. ಅದು ತೆಂಗಿನಕಾಯಿ ಹಾಕಬೇಕು. ತೆಂಗಿನಕಾಯಿನೂ ಉರಿಬೇಕಾ? ಲೈಟಾಗಿ ಹುರಿದ್ರೆ ಚೆನ್ನಾಗಿರುತ್ತೆ ಅಂತ. ಹಂಗೇನೋ ಹಾಕ್ಬೋದು, ಬಟ್ ನಾನು ಹುರಿದು ಮಾಡ್ತೀನಿ ಎಲ್ಲನೂ. ಆವಾಗ ಅದು ಸಾಂಬಾರ್ ಟೇಸ್ಟೇ ಸ್ವಲ್ಪ ಬೇರೆ ಥರ ಇರುತ್ತೆ. ಹಸಿದಾಗೂ ಮಾಡ್ಬೋದು, ಬಟ್ ಅದಕ್ಕೂ ಇದಕ್ಕೂ ಕಂಪೇರ್ ಮಾಡಿದ್ರೆ ಹುರಿದಿರೋದು ಚೆನ್ನಾಗಿರುತ್ತೆ. ಓಕೆ, ಅಷ್ಟೇ. ಈ ಚಿಕನ್ ಹಾಕ್ತೀನಿ. ನಾನು ಇಷ್ಟೊಂದು ಮಾಡಿ ಅಭ್ಯಾಸ ಇಲ್ಲ. ಆಮೇಲೆ ನಾನು ಇವತ್ತು ಚಿಕನ್ ತಿನ್ನಲ್ಲ ನಾನು. ಅಯ್ಯೋ, ಇವತ್ತು ಮಂಗಳವಾರ. ಮಂಗಳವಾರ, ಸೋಮವಾರ ಆದ್ರೆ ನೀವು ಮಾಡ್ಕೊಡ್ತೀಯಾ? ಮಾಡ್ತೀನಿ. ನಾನು ಚಿಕ್ಕ ವಯಸ್ಸಿಂದಲೂ ಅಷ್ಟೇ. ಅಡುಗೆ ಮಾಡುವಾಗ ಉಪ್ಪಿದೆಯಾ ಖಾರ ಇದೆಯಾ ಅಂತ ಯಾವತ್ತೂ ನೋಡಿಲ್ಲ. ಹಾಗಾಗಿ ಅದು ಅಭ್ಯಾಸ ಇರೋದ್ರಿಂದ ಹಂಗೆ ಅಂದಾಜಲ್ಲಿ ಹಂಗಾಗಿ. ಆಮೇಲೆ ಇನ್ನೊಂದು ಧನಿಯಾ ಪುಡಿ, ಖಾರದ ಪುಡಿ ಹೇಳೋದು ಮರ್ತೋಗಿದ್ದೀನಿ ಅಲ್ಲ, ಅದನ್ನು ಹಾಕ್ಬೇಕು. ಯಾಕಂದ್ರೆ ಅವರು ನೋಡೋರಿಗೆ ಇದೇನಪ್ಪ ಇಷ್ಟೇನಾ, ಇದು ಖಾರ ಏನು ಮಾಡ್ತಾರೆ ಅಂತ ಕೇಳ್ತಾರೆ. ಅದೇ ಅದರಿಂದ ಧನಿಯಾ ಪುಡಿ, ಸ್ವಲ್ಪ ಖಾರದ ಪುಡಿ, ಅರಿಶಿನ, ಸ್ವಲ್ಪ ಖಾರ ಮಾಡು ನವನೀತಾ. ನಾನು ನಿಮ್ಮ ಮನೆಗೆ ಬಂದಾಗ ನೀನು ಕ್ರ್ಯಾಬ್ ಸಾರು ಮತ್ತು ಮೀನು ಸಾರು ಮಾಡಿದ್ದೆ. ಹೌದು ಅಲ್ವಾ? ಸೂಪರ್ ಆಗಿತ್ತು. ಪ್ರವೀಣ್ಗೆ ಹೇಳಿದೆ ನವನೀತಾ ಕೈಲಿ ಮಾಡಿಸೋ ಕ್ರ್ಯಾಬು ಅಂತ. ಅವ್ರ ಹೆಸರೇನು? ಈಗ ನವನೀತಾ, ನಿನ್ನ ಜೊತೆ ಯಾರಿದ್ದಾರೆ? ಸುಮಾನ್ ಮಹೇಂದರ್ ಅಂತ. ಇವರು ಆರ್ಟಿಸ್ಟು, ಪೊಲಿಟಿಷಿಯನ್ ಬೇರೆ. ರಾಜಕೀಯದಲ್ಲಿ ಚೆನ್ನಾಗಿ ಗುರುತಿಸ್ಕೊಂಡಿದ್ದಾರೆ ಕ್ಷೇತ್ರದಲ್ಲಿ. ಈಗ ನಾನು ಈ ಚಿಕನ್ಗೆ ಸ್ವಲ್ಪ ಅರಿಶಿನ, ನೀಸ್ ವಾಸನೆಲ್ಲ ಹೋಗ್ಬೇಕಲ್ಲ, ವಾಸನೆಗಳು ಹೋಗ್ಬೇಕು ಅಂತ ಸ್ವಲ್ಪ ಅರಿಶಿನ ಜಾಸ್ತಿನೇ ಹಾಕ್ತೀನಿ ನಾನು. ಸ್ವಲ್ಪ ಅರಿಶಿನ ಅದಾದ್ಮೇಲೆ ಉಪ್ಪು ಎಲ್ಲ ಚೆನ್ನಾಗಿ ಹಿಡಿಬೇಕು ಅಂತ ಕಲ್ಲುಪ್ಪು ಹಾಕ್ತೀನಿ. ಕಲ್ಲುಪ್ಪೆ ಟೇಸ್ಟ್ ಚೆನ್ನಾಗಿರುತ್ತಲ್ವಾ? ಇದು ಹಾಕ್ತೀನಿ. ಇದ್ರ ಜೊತೆಗೆ ಒಂಚೂರು ಖಾರದ ಪುಡಿನೂ ಹಾಕ್ಬಿಡ್ತೀನಿ, ಯಾಕಂದರೆ ಇದನ್ನು ಬೇಯುವಾಗ ಒಂಚೂರು ಉಪ್ಪು ಖಾರ ಹಿಡಿಯುತ್ತೆ ಅಂತ.
ಈ ಮಸಾಲೆ ರುಬ್ಬಿ ಹಾಕೋದ್ಕಿಂತ ನಾನು ಸ್ವಲ್ಪ ಇದರಲ್ಲೂ ಹಾಕಿರ್ತೀನಿ ಖಾರದ ಪುಡಿನ. ಖಾರದ ಪುಡಿದಲ್ಲಿ ತಗೊಂತೀರಾ ಇಲ್ಲಿದೆ ಬೆಳ್ತಾ ಬಂದಿದೆ ಆಯ್ತಾ. ಚಿಕನ್ ಚೂರು ಖಾರದ ಪುಡಿ ಹಾಕ್ತೀನಿ. ಅಭಿ ಸಿಕ್ತಾ ಖಾರದ ಪುಡಿ ಸ್ವಲ್ಪ ಇದು ಅಂದಾಜಲ್ಲಿ ಹಾಕೋದ? ಸುಮ್ಮನೆ ಅಂದಾಜಲ್ಲಿ ಹಾಕ್ತೀನಿ. ಆಮೇಲೆ ಮಸಾಲೆ ರುಬ್ಬೋದ್ರಲ್ಲೂ ಹಾಕ್ತೀನಿ ಚೂರು ಖಾರದ ಪುಡಿ ಧನಿಯಾ ಪುಡಿ ಇಷ್ಟೇ ಸುಮ್ಮನೆ. ಅದು ಯಾಕಂದರೆ ಚಿಕನ್ಗೆ ಅದು ಸ್ವಲ್ಪ ಎಳ್ಕೊಳ್ಳಿ ಅಂತ ಅಷ್ಟೇ. ಖಾರ ಉಪ್ಪು ಈಗ ಇದರಲ್ಲಿ ನಾವು ಹಾಕುವಾಗ ಸ್ವಲ್ಪ ನೀರು ಬಿಟ್ಟಿರುತ್ತಲ್ಲ ಅದೆಲ್ಲ ಇದು ಹಾಕೋವರೆಗೂ ಅಷ್ಟರಲ್ಲಿಗೆ ಸ್ವಲ್ಪ ಮಸಾಲೆ ರುಬ್ಕೊಂತೀನಿ ನಾನು. ಓಕೆ, ಇದು ಹಾಗೆ ಕಾಯ್ತಾ ಇರ್ಬೇಕು. ಹಂಗೆ ಇದಾಗಲಿ. ಆಮೇಲೆ ನಾನು ಏನು ಮಾಡ್ತೀನಿ ಕುಕ್ಕರ್ ಮುಚ್ತೀನಿ ಮಸಾಲೆ ಹಾಕ್ತೀನಿ. ಅಲ್ಲಿವರೆಗೂ ಇದು ಬೇಯ್ತಾ ಇಲ್ಲ? ಹಾಂ, ಇದು ಬೇಯ್ತಾ ಇರುತ್ತೆ. ಈಗ ನಾನು ಮಸಾಲೆ ರುಬ್ಬೇಕು. ನವನೀತ, ನಿಂಗೆ ಅಡುಗೆ ಮಾಡೋದು ಇಷ್ಟನಾ? ನನಗೆ ಅಡುಗೆ ಮಾಡೋದೆಲ್ಲ ತಿನ್ನೋರಿದ್ರೆ ಮಾತ್ರ ಇಷ್ಟ. ನಾನು ಒಬ್ಳಿಗೆ ಮಾಡ್ಕೊಂಡ್ರೆ ಮಾತ್ರ ಅಣ್ಣ ಇದ್ರೆ ಅದು ಮೊಸರು ಹಾಕೊಂಡು ತಿನ್ಬೋದು ಅಷ್ಟೇ. ಇಲ್ಲಾಂದ್ರೆ ಅದಕ್ಕೊಂದು ಚಟ್ನಿ ಪುಡಿ ತುಪ್ಪ ಹಾಕೊಂಡು ತಿನ್ಬೋದು. ಈ ಥರ ಟೈಮ್ ಪಾಸ್ ಮಾಡ್ತೀನಿ. ನನಗೆ ಯಾರಾದ್ರು ಇದ್ದಾರೆ ಅಂದರೆ ಅಡುಗೆ ಮಾಡೋದು ತುಂಬ ಇಷ್ಟ. ಏನು ಬೇಕಾದ್ರೂ ಮಾಡ್ತೀನಿ. ಅದಕ್ಕೆ ಮಾತ್ರ ಸೋಂಬೇರಿ ಆಗಲ್ಲ. ಒಬ್ಳಿಗೆ ಅಂದರೆ ಸ್ವಲ್ಪ ಸೋಂಬೇರಿ ಆಗ್ತೀನಿ. ಆಮೇಲೆ ಇನ್ನೊಂದು ಏನಂದ್ರೆ ನನಗೆ ಬೇಗ ಅಡುಗೆ ಮಾಡೋ ಆಸೆ. ನನಗೆ ಚಿಕನ್ ಎಷ್ಟೊತ್ತು ನೀವು ಟೈಮ್ ನೋಡಿದ್ರೆ ಈ ಚಿಕನ್ ತೊಳೆದ್ವಿ ಅದು ಹಾಕಿದ್ವಿ ಅದು ರುಬ್ಬಿ ಹಾಕಿ ಅದೇ ಅಲ್ಲ, ಬೇಗ ನಾನು ತುಂಬಾ ಕೊನೆಯ ಮೂಮೆಂಟಲ್ಲೇ ಮಾಡೋದು. ಇನ್ನೇನು ಯಾರೋ ಬರ್ತಾರೆ ಬಡವರಲ್ಲಿ ಇರ್ತಾರೆ ಅನ್ನುವಾಗಲೇ ಅಡುಗೆ ಮಾಡಕ್ಕೆ ಹೋಗೋದು. ಹಂಗೆ ನಮ್ಮ ಮನೇಲಿ ಇದ್ದಾಗಲೂ ಅಷ್ಟೇ. ಅಂದರೆ 10 ನಿಮಿಷ 15 ನಿಮಿಷದಲ್ಲಿ ಅಡುಗೆ ಮನೆಗೆ ಕೆಲಸ ಮುಗಿಸ್ಬಿಡ್ಬೇಕು. ಒಂದರಲ್ಲಿ ಅನ್ನಕ್ಕೆ ಇರ್ತೀನಿ, ಒಂದರಲ್ಲಿ ರಸಮ್ ಮಾಡ್ತೀನಿ, ಒಂದರಲ್ಲಿ ಚಿಕನ್ ಮಾಡ್ತೀನಿ. ಮುಗಿದೋಯ್ತು ನನ್ನ ಅಡುಗೆ. ಸಾಕು ನಾವೇ ನಮ್ಮ ಮನೇಲಿ ಇದ್ರೆ. ಇಲ್ಲಿ ಗೆಸ್ಟ್ ಇರೋದ್ರಿಂದ ಈಗ ಸದ್ಯಕ್ಕೆ ನನಗೆ ಕೊಟ್ಟಿರೋದು ಸಾರು ಮಾಡು ಅಂತ. ಆಮೇಲೆ ಸುಮಾ ಮಹೇಂದರ್ ಅವರು ಅದೇನೋ ತಂದೂರಿ ಚಿಕನ್ ಮಾಡ್ತಾರಂತೆ. ಆಮೇಲೆ ಇನ್ನೊಬ್ರು ಬಂದಿದ್ದಾರೆ, ಅವ್ರು ಬಿರಿಯಾನಿ. ಈಗ ಸದ್ಯಕ್ಕೆ ನನಗೆ ಸಾರದು ಒಪ್ಸಿದ್ದಾರೆ. ಫುಲ್ ನಾನೇ ಅಡುಗೆ ಮನೇಲಿ ಕೂರಕ್ಕಾಗಲ್ಲ, ಒಂದೊಂದು ಕೆಲಸ. ನಿನಗೇನು ತುಂಬ ಇಷ್ಟ? ನನಗೆ ಮೀನು ಇಷ್ಟನಾ? ಒಣಮೀನು ಸಾರು. ಒಣಮೀನು ಸಾರು ಹೆಂಗೆ ಮಾಡೋದು? ಉಪ್ಪು ಜಾಸ್ತಿ ಆಗಿರಲ್ವ ಅದರಲ್ಲಿ? ಅದು ಒಂದು ಸ್ವಲ್ಪ ತಮಿಳ್ನಾಡು ಸ್ಟೈಲಲ್ಲಿ ಮಾಡ್ತೀನಿ. ಹುಣಸೆಹಣ್ಣು ಚೆನ್ನಾಗಿ ನೆನೆಸ್ಬಿಟ್ಟು ಕುಚ್ಕೊಂಡು ಇಟ್ಕೊಂಡಿರ್ತೀನಿ. ಅದಕ್ಕೆ ಒಂಚೂರು ಸಾಸಿವೆ ಹಾಕಲ್ಲ, ಈರುಳ್ಳಿ, ಆಮೇಲೆ ಬಂದು ಒಂಚೂರು ಗರಂ ಮಸಾಲ ಪೌಡ್ರು. ಕೆಲವರು ಮೀನು ಸಾರಿಗೆ ಹಾಕಲ್ಲ, ಬಟ್ ನಾನು ಹಾಕ್ತೀನಿ ಗರಂ ಮಸಾಲ ಪೌಡರ್. ಒಂಚೂರು ಚಕ್ಕೆ ಹಾಕ್ತೀನಿ. ಲವಂಗ ಹಾಕಲ್ಲ, ಚಕ್ಕೆ ಹಾಕ್ತೀನಿ. ಹಾಕ್ಬಿಟ್ಟು ಸ್ವಲ್ಪ ಸೋಂಪು ಹಾಕ್ತೀನಿ. ನಾನು ಎಲ್ಲದಕ್ಕೂ ಸೋಂಪು ಯೂಸ್ ಮಾಡ್ತೀನಿ. ಸೋಂಪು ಒಳ್ಳೇದು. ಸ್ವಲ್ಪ ಸೋಂಪು ಯೂಸ್ ಮಾಡ್ತೀನಿ. ಹಾಕ್ಬಿಟ್ಟು ಸ್ವಲ್ಪ ಖಾರದ ಪುಡಿ, ಹುಣಸೆಹಣ್ಣು ರಸ ಹಾಕಿ ಖಾರದ ಪುಡಿ ಹಾಕ್ತೀನಿ, ಅರಿಶಿನ ಹಾಕ್ತೀನಿ. ಆಮೇಲೆ ಅದ್ರ ಜೊತೆಗೆ ಬೇಕಂದ್ರೆ ತೆಂಗಿನಕಾಯಿ ರುಬ್ಬಿ ಹಾಕ್ಬೋದು. ನಾನು ತೆಂಗಿನಕಾಯಿ ರುಬ್ಬಿ ಹಾಕಲ್ಲ. ಇದನ್ನ ಹಾಕ್ಬಿಟ್ಟು ಚೆನ್ನಾಗಿ ಅದ್ರ ಖಾರದ ಪುಡಿ ಒಂಚೂರು ಧನಿಯಾ ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಕುದಿಯಕ್ಕೆ ಇಟ್ಬಿಡ್ತೀನಿ. ನೀರಾಗಿ ಕಲಿಸ್ಬಿಟ್ಟು ಹಾಕ್ತೀನಿ. ಅದು ಚೆನ್ನಾಗಿ ಕುದಿಬೇಕು. ಇದು ಮೇಲೆ ಬಂದು ಇದಾಗಬೇಕು, ಪಾಚಿ ಕಟ್ಕೋಬೇಕು. ಮೇಲೆ ಆ ಥರ ಆದಾಗ ಆವಾಗ ಮೀನು ತೊಳೆದ್ಬಿಟ್ಟು ಯಾವ ಮೀನು ಹಾಕ್ತೀವಿ ಅನ್ನೋದನ್ನ ಸಣ್ಣ ಸಣ್ಣ ಮೀನು ಸಿಗುತ್ತೆ ಅಂತ. ಸರಿ, ಒಣಗ ಮೀನು ಈ ಉದ್ದುದ್ದ ಸಿಗುತ್ತಲ್ಲ, ಏನಂದ್ರೆ ಅದನ್ನ ಚಿಕ್ಕ ಚಿಕ್ಕ ಮೀನು ಸಿಗುತ್ತೆ, ಅದು ಹಾಕಿ ಮಾಡಿದ್ರು ಚಂದ ಇರುತ್ತೆ. ಯಾವುದೇ ಮೀನು ಹಾಕಿ ಬಾಂಬಿಲ್ ಅಂತಾರೆ ಅದನ್ನ. ಯಾವುದೇ ಮೀನು, ರಘು ಮೀನು, ಅಂಜನ್ನು ಯಾವುದೇ ಹಾಕಿದ್ರು ಚೆನ್ನಾಗಿರುತ್ತೆ. ಬಟ್ ಒಣ ಮೀನಿಗೆ ಮಾತ್ರ ಇದ್ರ ಹಾಕಿ ಜೊತೆಗೆ ಬದನೆಕಾಯಿ ಹಾಕ್ತಾರೆ. ಒಣಮೀನ್ಗ ರೌಂಡ್ ರೌಂಡಿಗೆ ಬರುತ್ತಲ್ಲ ಕೆಂಪು ವೈಲೆಟ್ ಕಲರ್ ಅಲ್ಲಿ, ಆ ಬದನೆಕಾಯಿನೂ ಕಟ್ ಮಾಡಿ 4 ಪೀಸ್ ಆಗಿ ಕಟ್ ಮಾಡಿ ಆ ಇದ್ರಲ್ಲೇ ಹಾಕಿ ಅದ್ರ ಜೊತೆ ಒಣ ಮೀನು ಹಾಕ್ಬಿಟ್ಟು ಸ್ವಲ್ಪ ಮುಚ್ಚಿ ಇಟ್ಬಿಡ್ಬೇಕು. ಇಟ್ಬಿಟ್ಟು ಜಾಸ್ತಿ ಬೇಯಿಸಬಾರ್ದು, ಇಲ್ಲಾಂದ್ರೆ ಈ ಒಣ ಮೀನನ್ನ ನಾವ್ ಏನ್ ಮಾಡ್ಬೇಕು, ತಂದಿರ್ತೀವಲ್ಲ ಚೆನ್ನಾಗಿ ತೊಳೆದ್ಬಿಟ್ಟು ಅದು ತಲೆಯದೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಬಿಟ್ಟು ಬಿಸಿ ನೀರಲ್ಲಿ 1-2 ನಿಮಿಷ ತೊಳೆದ್ಬಿಟ್ಟು ಇಡ್ಬೇಕು. ಅದ್ರ ಮೇಲೆ ಒಂಥರ ಅದು ಉಪ್ಪು ಹೋಗ್ಲಿ ಅಂತನಾ? ಉಪ್ಪು ಹೋಗ್ಲಿ, ಮತ್ತೆ ಅದ್ಮೇಲೆ ಒಂಥರ ಇರುತ್ತೆ ವೈಟ್ ಆಗಲ್ಲ. ಅದರಿಂದ ಸ್ವಲ್ಪ ತೊಳೆದ್ಬಿಟ್ಟು ಅದನ್ನ ಒಂದು ಬಿಸಿ ಅಂದ್ರೆ ಉಗುರು ಬೆಚ್ಚು ಬಿಸಿ, ಕುದಿಯೋ ಬಿಸಿ ಮಾಡ್ಬಿಟ್ಟು ಆಮೇಲೆ ಇದ್ರಲ್ಲಿ ಅವಾಗ ಅದ್ರ ಉಪ್ಪು ಜಾಸ್ತಿ ಇರಲ್ವಾ? ಎಲ್ಲ ನಾನು ಇದ್ರಿಗೆ ಉಪ್ಪು ಕಮ್ಮಿ ಹಾಕಿರ್ತೀವಲ್ಲ.
ಅಂದ್ರೆ ಉಪ್ಪು ಹಾಕ್ಲೇಬೇಕಾ? ಉಪ್ಪು ಹಾಕ್ಲೇಬೇಕು ಅದಕ್ಕೆ, ಅದ್ರಲ್ಲಿ ಸಾರಿಗೆ. ಯಾಕೆಂದ್ರೆ ಅದು ಅದ್ರಲ್ಲಿ ತುಂಬಾ ಉಪ್ಪಿರುತ್ತಂತಲ್ವಾ ಅದಕ್ಕೆ ಅದರಲ್ಲಿ ಈ ಸಾರಿಗೆ ಸ್ವಲ್ಪ ಮಾತ್ರ ಹಾಕ್ಬಿಟ್ಟು ಅದು ಮೀನು ಹಾಕ್ಬಿಟ್ಟು ಚೆನ್ನಾಗಿ ಕುದ್ಮೇಲೆ ನೀವು ಟೇಸ್ಟ್ ನೋಡಿದ್ರೆ ಗೊತ್ತಾಗ್ತದೆ ಉಪ್ಪು ಹಾಕ್ಬೇಕಾ ಬೇಡ ಅಂತ. ಆವಾಗ ಅದಕ್ಕೆ ಅನ್ನಕ್ಕೆ ಅಲ್ಲ ಅಂಬ್ಲಿ ಮಾಡ್ತೀವಿ ಗೊತ್ತಾ, ಅಂಬ್ಲಿಗೆ ಸ್ವಲ್ಪ ಸ್ವಲ್ಪ ಹಾಕೊಂಡು ಕುಡಿಬೇಕು. ಏನ್ ಸಖತ್ತಾಗಿರುತ್ತೆ ಸಾರು, ಒಣ ಮೀನ್ ಸಾರು ಅಂಬ್ಲಿ ನಂಗೆ ಎತ್ಕೊಂಡು ಸಂಪಿದ್ರು ಸಖತ್ತಾಗಿರುತ್ತೆ. ಓಕೆ, ಇದನ್ನ ಟ್ರೈ ಮಾಡ್ಲಿ ನಮ್ಮ ವೀಕ್ಷಕರಲ್ವಾ? ನನಗೆ ಇಷ್ಟ. ನಾನು ಇನ್ನೊಂದ್ಸತಿ ನಾನು ಮಾಡಿ ತೋರಿಸ್ತೀನಿ, ಮಾಡಿ ನಿಮ್ಮ ಇದ್ರಲ್ಲೇ ತೋರಿಸ್ತೀನಿ. ಅವಾಗ ಅದ್ರ ಟೇಸ್ಟ್ ನೋಡ್ಬಿಟ್ಟು ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಅಂತ ಹೇಳಿ. ನನಗೆ ತುಂಬಾ ಇಷ್ಟ ಅದು. ಇವಾಗ ನೀನ್ ಇಷ್ಟ ಅಂತ ಹೇಳಿದೆ, ಇವಾಗ ನಿನ್ ಫ್ಯಾನ್ಸ್ ಸುಮಾರು ಜನ ಇರ್ತಾರೆ, ಅವರೆಲ್ಲ ಖಂಡಿತ ಇವಾಗ ನೀನ್ ಹೇಳಿದನ್ನ ಅವ್ರು ನೋಡ್ತಾರೆ, ಮನೇಲಿ ಟ್ರೈ ಮಾಡ್ತಾರೆ. ನಾನು ಇದನ್ನ ಮಾಡಿ 5-6 ವರ್ಷ ಆಗಿದೆ, ನಮ್ಮ ಮನೇಲಿ ಯಾರು ತಿನ್ನಲ್ಲ. ನೀನ್ ಒಬ್ಳಿಗೋಸ್ಕರ ಮಾಡ್ಬೇಕಲ್ಲ ಅಂತ ಬೇಜಾರು ಮಾಡ್ಬೇಕು ಅಂತ ನಾನು ಇದನ್ನ ಸುಮ್ಮನೆ ಹಾಕ್ತಿದ್ದೀನಿ. ಚಿಕನ್ ಅದು ಮಗನ ಹೇಳಿದ್ರೆ ಅವನು ಡೈಟ್ ಕೊಟ್ಟು ಅವ್ನು ನನ್ನ ಜೊತೆ ಅವನು ನಾನು ಡೈಟ್ ಮಾಡ್ಬಿಟ್ಟಿದ್ದಾನೆ. ಅವನೇ ಮಾಡ್ಕೊಡ್ತಾನೆ. ನನ್ಗೆ ಅಡುಗೆ ಮಾಡೋದೇ ಕೆಲಸ ಇಲ್ಲ ಇವಾಗಂತೂ. ಹೌದಾ? ಬೆಳಿಗ್ಗೆ ಅವನೇ ಅದೇನೋ ಒಂದು ಮಾಡ್ತಾನೆ, ಮಾಡಿ ಅವನಿಗೂ ಕೊಡ್ತಾನೆ, ನನಗೂ ಮಾಡ್ತಾನೆ. ರಾತ್ರಿಗೆ ಅವನು ಚಿಕನ್ ತರ್ತಾನೆ, ಅದಕ್ಕೇನೋ ಚೂರು ಅರ್ಧ ಉಪ್ಪು ಹಾಕಿರ್ತಾನೆ, ಅರ್ಧ ಖಾರ ಹಾಕಿರ್ತಾನೆ, ಏನೋ ಎಲ್ಲ ಕಮ್ಮಿ 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 ಒಂಥರ ಟೇಸ್ಟ್ ತುಂಬಾ ಚೆನ್ನಾಗಿದೆ. ಪ್ರೋಟೀನ್ ಜಾಸ್ತಿ ಇರಬೇಕು, ಕೊಲೆಸ್ಟ್ರಾಲ್ ಜಾಸ್ತಿ ಇರಬಾರ್ದು ಅನ್ನೋದಕ್ಕೋಸ್ಕರ ಅವನು ನನಗೆ ಅವನಿಗೂ ಮಾಡಿ ನನಗೂ ಕೊಡ್ತಾನೆ. ಒಂಚೂರು ರೈಸ್, ಅದರಲ್ಲೇ ಕ್ಯಾರೆಟ್ ಒಂಚೂರು ಹಾಕ್ತಾನೆ, ಬೀನ್ಸ್ ಹಾಕ್ತಾನೆ, ಕಾಲಿಫ್ಲವರ್ ಇದಿರುತ್ತಲ್ಲ ಈ ಫಾರಿನ್ ಹೇಳ್ತಾರ, ಫಾರಿನ್ ಎಲ್ಲ ಹಾಕಿ ಅವನು ನನಗೆ ಕೊಡ್ತಾನೆ. ಬೆಳಗ್ಗೆ ಅವತ್ತು ಓಟ್ಸ್ ಅದರಲ್ಲಿ ಏನೋ ಇದೆಲ್ಲ ಹಾಕಿ ಅವನು. ನಮ್ಮಮ್ಮ ಇನ್ನೂ ಚೆನ್ನಾಗಿ ಕಾಣ್ಬೇಕು, ನಮ್ಮಮ್ಮ ಇನ್ನೂ ಸುಂದರವಾಗಿರ್ಬೇಕು. ಇಲ್ಲ, ನನಗಿರೋದು ನೀನು ಒಬ್ಳೆ ಆರೋಗ್ಯವಾಗಿರ್ಬೇಕು. ಮೇನ್ ಆಗಿ ಸುಂದರವಾಗೂ ಇರ್ತಾರೆ. ಇವಾಗ ನೀನ್ ಮೊದ್ಲು ಹೆಂಗಿದೆ ನೋಡಕ್ಕೆ, ಈಗಲೂ ಅದೇ ತರ ಇದೆಯಾ? ಆಮೇಲೆ ಇನ್ನೊಂದು ಏನು ಅಂದ್ರೆ, ಮೊದ್ಲಿಗಿಂತ ನೀನ್ ತುಂಬಾ ಸಣ್ಣ ಆಗಿದೆ ಈಗಂತೂ. ಏನಿಲ್ಲ ಅಷ್ಟೇ. ಇಲ್ಲ, ನೀನ್ ಟಿವಿ ಸೀರಿಯಲ್ ಮಾಡಿದಾಗ ಇಲ್ಲ, ಸ್ವಲ್ಪ ದಪ್ಪ ಕಾಣ್ತೀನಿ ನಾನು. ಹೌದಾ? ನಂದು ಬಾಡಿನೇ, ಯಾಕಂದ್ರೆ ಆವಾಗಿಂದ ವೆಯ್ಟ್ ಮಾತ್ರ ಸುಮಾರು 10-11 ವರ್ಷದಿಂದ 1 kg ಜಾಸ್ತಿ ಆಗ್ತೀನಿ, 1 kg ಕಮ್ಮಿ ಆಗ್ತೀನಿ, ಅದ್ರಲ್ಲೇ ಇದೀನಿ. ಬಟ್ ನೀನು ಅದ್ರಲ್ಲೇ ಇದೆಯಾ? ಆಮೇಲೆ ಇನ್ನೊಂದು ಏನು ಅಂದ್ರೆ, ನಾನು ಯೂಟ್ಯೂಬಲ್ಲಿ ನೀನು ಇಂಟರ್ವ್ಯೂ ಕೊಟ್ಟಾಗ ಅದರಲ್ಲಿ ಕಮೆಂಟ್ಸ್ ಮಾಡಿದ್ರು ನಿನ್ನ ಫ್ಯಾನ್ಸ್ ಎಲ್ಲ, ಮ್ಯಾಮ್ ಈಗಲೂ ನೋಡೋಕೆ ನೀವು ಎಷ್ಟು ಚೆನ್ನಾಗಿದ್ದೀರಾ, ನಿಮ್ಮ ಕಣ್ಣಿಗೆ ಫ್ಯಾನ್ ನಾವು ಅಂತ ಎಲ್ಲ ಎಷ್ಟೋ ಜನ ಹೇಳಿದ್ದಾರೆ. ಓದಿದ್ಯಲ್ವಾ ಕಮೆಂಟ್ಸ್ ಎಲ್ಲ? ಓದಿದ್ಯಲ್ವಾ? ಅದೇ, ಇನ್ನೂ ನೋಡಕ್ಕೆ ಎಷ್ಟು ಚೆನ್ನಾಗಿದ್ದಾರೆ ಅಂತೆಲ್ಲ ಹೇಳ್ತಾ ಇದ್ರಲ್ಲ, ಎಷ್ಟು ಕಮೆಂಟ್ಸ್ ಇದೆ, ಎಲ್ಲ ಹಂಗೆ ಇದೆ ಕಮೆಂಟ್ಸ್ ಸೆಕ್ಷನ್ ಅಲ್ಲಿ, ಎಲ್ಲ ಹಂಗೆ ಇದೆ. ನಿಮ್ ಕಣ್ಣಿಗೆ ಬೀಳ್ತಾರೆ ಎಲ್ಲ ಜನ. ಏನು ಮೇಕಪ್ ಮಾಡ್ಕೊಂಡಿಲ್ಲ, ಅದೇ ಆದ್ರೂ ಎಷ್ಟು ಚೆನ್ನಾಗಿ ಕಾಣ್ತೀಯ. ಏನಕ್ಕೆ ನನ್ನ ಇದು ಅಂದ್ರೆ, ನಾನು ಫೇಶಿಯಲ್ ಮಾಡಲ್ಲ, ಬ್ಲೀಚ್ ಮಾಡಲ್ಲ, ಏನು ಮಾಡಲ್ಲ. ಬೆಳಗ್ಗೆ ಹೊತ್ತು ಮುಖಕ್ಕೆ ಸೋಪ್ ಗೀಪ್ ಹಾಕಿ ತೊಳೆದ್ಮೇಲೆ ಒಂದೇ ಸೋಪಲ್ಲೂ ಇರಲ್ಲ. ಈ ಸೋಪ್ ಹಾಕ್ತೀನಿ, ಇನ್ನೊಂದು ಸೋಪ್ ಹಾಕ್ತೀನಿ ಅಂದ್ರೆ ಈಗ ಅಡ್ವರ್ಟೈಸ್ಮೆಂಟ್ಗೆ ಹೇಳುವ ಹೆಸರು ಒಂದೊಂದ್ಸತಿ ಒಂದೊಂದ್ ತರ ಸೋಪ್ ಹಾಕೊಳ್ತೀನಿ. ಒಂದೇ ಬ್ರ್ಯಾಂಡ್ಗೆ ನಾನು ಇದಾಗಲ್ಲ, ಹಾಕ್ತೀನಿ. ಮುಖ ಸ್ನಾನ ಮಾಡುವಾಗ ಹಾಕ್ತೀನಿ. ಆಮೇಲೆ ಬೆಳಗ್ಗೆ ಮುಖ ತೊಳೆದ್ರೆ ರಾತ್ರಿನೇ ತೊಳೆಯೋದು. ಹಂಗಾಗಿ ಮಧ್ಯದಲ್ಲಿ 4-5 ಸತಿ ಮುಖ ತೊಳೆಯೋದು ಅವೆಲ್ಲ ಮಾಡಲ್ಲ. ಹೊರಗಡೆಯಿಂದ ಜಾಸ್ತಿ ಸುಸ್ತಾಗಿ ಬಂದ್ರೆ ಮುಖ ಇನ್ನೊಂದ್ಸತಿ ತೊಳಿತೀನಿ, ಇಲ್ಲ ಸಾಯಂಕಾಲ ಮಾಮೂಲಿ. ಬಟ್ ಆದ್ರೂ ನೀನು ಅದೇ ತರನೇ ಇದೆಯಾ, ಚೆನ್ನಾಗಿದೆ. ದೇವರು ಎಲ್ಲಾರ್ಗು ಏನಂತಾರಪ್ಪ, ಚಿರಿ ಯವನೆ ಅಂತ ಕೊಡೋದಿಲ್ವಂತೆ, ಕೆಲವ್ರಿಗೆ ಮಾತ್ರ ಆರಿಸಿ ಕೊಡ್ತಾರಂತ. ಆ ಥರ ನೀನು ಮೊದಲೇ ಹೆಂಗಿದೆ ಈಗಲೂ ಅದೇ ಥರ ಮುದ್ದಾಗಿ ಚೆನ್ನಾಗಿ ಕಾಣ್ತಿದ್ಯಾ, ಅದೇ ನಿಜ. ಆಮೇಲೆ ಇನ್ನೊಂದೇನು ಗೊತ್ತಾ, ನಾವು ಯಾರ ಬಗ್ಗೆನೂ ಕೆಟ್ಟದ್ದು ಬಯಸಬಾರ್ದು. ನಾನು ಇವತ್ತು ದೇವ್ರ ಹತ್ರ ಬೇಡೋದು ಅಷ್ಟೇ, ನನ್ನ ಶತ್ರುಗೂ ಒಳ್ಳೆ ಬುದ್ಧಿ ಕೊಟ್ಟು ಅವ್ರನ್ನೂ ಚೆನ್ನಾಗಿಡು ಅಂತಾನೆ ಬೇಡ್ಕೊಳೋದು. ಯಾವತ್ತೂ ನಾನು ಅವ್ರನ್ನೂ ನಾಶ ಮಾಡ್ಬಿಡು ಅಂತ ಕೇಳಲ್ಲ. ಆಮೇಲೆ ಒಳ್ಳೇದನ್ನೇ ನೆನೆಸ್ಕೋಬೇಕು ಅಂತೆ ನಾವು. ಈಗ ನಾನು ನಮ್ಮ ಕನ್ನಡಿ ಮುಂದೆ ನಿಂತ್ಕೊಂಡು ನಾನು ಬ್ಯೂಟಿ ಆಗಿದ್ದೀನಿ, ನಾನು ಚೆನ್ನಾಗಿದ್ದೀನಿ ಅಂದ್ರೆ ನಾನು ಬ್ಯೂಟಿಯಾಗಿ ಕಾಣ್ತೀನಿ. ಏನ್ ಹಿಂಗಿದ್ದೀನಿ ಅಂದ್ರೆ ಹಂಗೆ ಇರ್ತೀನಿ. ಈಗ ನೀವು ಮನೇಲಿ ಇರ್ತೀರಾ, ನೈಟಿ ಹಾಕೊಂಡು ಗಲೀಜಾಗಿರ್ತೀವಿ, ಅದು ತುಂಬಾ ತಪ್ಪದು. ಅಟ್ಲೀಸ್ಟ್ ಒಂದು ಸ್ನಾನ ಮಾಡ್ಬೇಕು, ಇಲ್ಲ ಮುಖ ತೊಳ್ಕೊಂಡಾಗ ಒಳ್ಳೆ ಬಟ್ಟೆ ಹಾಕೊಂಡು. ನಾವು ಏನ್ ಮಾಡ್ತೀವಿ, ಅರ್ಕಲ್ ನೈಟ್ ಇಲ್ಲ ಅರ್ದಿರುತ್ತೆ, ಇಲ್ಲ ಅಂದ್ರೆ ಮನೆ ತಾನೆ ಅಂತ ಹೆಂಗಂದ್ರೆ ಹಂಗೆ ಇರ್ತೀವಿ. ಅದು ತುಂಬಾ ತಪ್ಪು ಮಾಡ್ತೀವಿ. ನಮ್ಮ ಬಟ್ಟೆ ನಮ್ಮ ಮನಸ್ಸನ್ನೇ ಮುಂದಕ್ಕೆ ನಮ್ಮ ಪಾಸಿಟಿವ್ ಏನು ಥಿಂಕ್ ಮಾಡ್ತೀವೋ ಅದರಲ್ಲಿ. ನಾನು ಒಳ್ಳೆ ಡ್ರೆಸ್ ಹಾಕಿದ್ದೀನಿ ಅಂದರೆ ನನ್ನ ಮನಸ್ಸು ಕೂಡ ಹ್ಯಾಪಿ ಆಗಿರುತ್ತೆ. ನೀವು ನೋಡಿ, ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡ್ಬಿಟ್ಟು ಒಂದೊಳ್ಳೆ ಪೂಜೆ ಮಾಡ್ಬಿಟ್ಟು ಏನು ಕೆಲಸ ಇರಲ್ಲ ಅವಾಗ ಅಂದ್ರೆ ಖುಷಿಯಾಗಿರ್ತೀವಿ. ಬೆಳಗ್ಗೆ ಬೇಗ ಎದ್ದು ಕೆಲಸ ಮಾಡಿದ್ರೆ. ಅದೇ ನೀವು 11 ಗಂಟೆ 10 ಗಂಟೆಗೆ ಎದ್ದುಬಿಟ್ಟು ಇವಾಗ ಮಾಡೋಣ ಬಿಡು, ತಿನ್ನೋಣ ಬಿಡು, ಇದು ಮಾಡೋಣ, ತುಂಬಾ ಲೇಸಿ ಆಗ್ಬಿಡುತ್ತೆ. ಅದೇ ನಾವು ಬೆಳಗ್ಗೆ ಬೇಗ ಎಲ್ಲೋ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಇಟ್ಕೊಂಡು 5 ಗಂಟೆಗೆ ಎದ್ದು ಸ್ನಾನ ಮಾಡ್ಕೊಂಡು ಹೋಗ್ತೀವಿ.
ದೂರನೇ ಹೋಗ್ತೀವಿ, ಒಂದು 80 ಕಿಲೋಮೀಟರ್ ದೂರ ಹೋಗಿ ದೇವಸ್ಥಾನ ಮುಗಿಸ್ಕೊಂಡು ಇನ್ನೊಂದು ಕಡೆ ಹೋಗಿ ಇನ್ನೂ ಟೈಮ್ ಇದೆಯಾ ಅಂತ ಅನ್ಸುತ್ತೆ. ಬೇಗ ಇದ್ರೆ ಬೇಗ ಎಲ್ಲ ಕೆಲಸ ಆಗುತ್ತೆ. ಇನ್ನೊಂದ್ಸತಿ ಅದೇ ಮನೇಲಿ ಇದ್ರು ಅಯ್ಯೋ ಟೈಮ್ ಆಗೋಯ್ತು, ಇಲ್ಲಿರೋ ಪಕ್ಕ ಜಾಗ ಹೆಂಗೋ ಕರ್ತಿರ್ತಾರೆ, ಒಂದು ಫಂಕ್ಷನ್ಗೆ ಹೋಗಕ್ಕೂ ಲೇಟ್ ಆಗಿ ಹೋಗ್ತೀವಿ. ಹೌದು, ಅದೆಲ್ಲ ತಪ್ಪಿಸುತ್ತೆ. ನಾವು ಅದು ನಮ್ಮ ಅಂದ ನಾವು ಚೆನ್ನಾಗಿ ಕಾಣಬೇಕು, ನಾವು ಚೆನ್ನಾಗಿರ್ಬೇಕಂದ್ರೆ ನಮ್ಮ ಮನಸ್ಸೇ ನಮಗೆ ಕಾರಣ ಅಷ್ಟೇ. ನಿನ್ನ ಫ್ಯಾನ್ಸ್ಗೆ ಏನು ಹೇಳ್ತೀಯಪ್ಪ? ಏನು ಹೇಳಲ್ಲ, ಬೆಳಗ್ಗೆ ಎದ್ದು ಒಂದು ನಿಂಬೆಹಣ್ಣು ತಗೊಂಡು ಬಿಸಿನೀರು ಹಾಕೊಂಡು ಕುಡೀರಿ. ಅದು ಬಿಸಿನೀರು ಜೇನುತುಪ್ಪ ಇದ್ರೆ ಜೇನುತುಪ್ಪ ಕುಡೀರಿ, ಇಲ್ಲಾಂದ್ರೆ ಬರೀ ಬಿಸಿನೀರಿಗೆ ಅದನ್ನ ಹಾಕೊಂಡು ಕುಡೀರಿ, ಏನೂ ಬೇಡ. ಆಮೇಲೆ ಬ್ಯೂಟಿಗೋಸ್ಕರ ಯಾವ ಇದಕ್ಕೂ ಹೋಗ್ಬೇಡಿ ಪಾರ್ಲರ್ಗೆ, ನಮ್ಗೆ ಏನೂ ಬೇಡ. ನಮ್ಮ ಮುಖ ನಮ್ಗೆ ಚೆನ್ನಾಗೇ ಕೊಟ್ಟಿದ್ದಾನೆ ದೇವರು, ಅದನ್ನ ಕಾಪಾಡ್ಕೊಳ್ಳೋಣ. ನಾವು ಏನೇನೋ ಹಾಕಿ ಕ್ರೀಮ್ ಹಾಕಿ ಅದೆಲ್ಲ ಹಾಳು ಮಾಡ್ಕೊಂಡು ಹೋಗ್ಬೇಡ. ನಾನು ಶೂಟಿಂಗಲ್ಲಿ ಬಿಟ್ಟರೆ ಬೇರೆ ಎಲ್ಲೂ ನಾನೇನು ಮೇಕಪ್ ಹಾಕಲ್ಲ. ಒಂದು ಕಾಜಲ್ಲು, ಒಂದು ಲೈಟಾಗಿ ಲಿಪ್ಸ್ಟಿಕ್ ಹಾಕ್ತೀನಿ. ಅದು ಇವಾಗ ಈ ಫೋಟೋದಲ್ಲಿ ಕೂಡ ಅದು ಬೇಕೇ ಬೇಕಲ್ವಾ ಹೆಣ್ಮಕ್ಳಿಗೆ? ಒಂದು ಕಾಜಲ್ಲು ಒಂದು ಲಿಪ್ಸ್ಟಿಕ್ ಇದ್ರೆ ಸಾಕು. ಅದಂತೂ ಇದ್ರೆ ಸಾಕು, ಅಷ್ಟೇ ಹಾಕ್ತೀನಿ. ಈಗ ನೀನು ಲಿಪ್ಸ್ಟಿಕ್ ಹಾಕಿಲ್ಲ? ನಾನು ಇವತ್ತೇನೂ ಹಾಕಿಲ್ಲ. ನೀವು ಸಡನ್ ಕ್ಯಾಮ್ರಾ ತಗೊಂಡು ಅಂದ್ರೆ ಅದು ನಮ್ಗೆ ಬಂದ್ಬಿಡುತ್ತೆ, ಆರ್ಟಿಸ್ಟ್ ಅಲ್ವಾ, ತಕ್ಷಣನೇ ಲಿಪ್ಸ್ಟಿಕ್ ಹಾಕೋಬೇಕು, ಕಾಜಲ್ ಗಿಜಲ್ ಹಾಕೋಣ ಅಂತ ಅನ್ಸುತ್ತೆ. ಇವತ್ತೇನು ಮಾಡ್ಕೊಂಡಿಲ್ಲ, ನ್ಯಾಚುರಲ್ ಆಗಿ ಚೆನ್ನಾಗಿದೆ. ಕ್ಯಾಮ್ರಾದಲ್ಲಿ ಚೆನ್ನಾಗಿ ಕಾಣ್ತಿದೆ. ಫೋಟೋಜೆನಿಕ್ ಇದ್ರೆ ಹೌದು, ನಿಜ ಅಲ್ಲ? ದೇವರು ನಾವು ಆರೋಗ್ಯ ಒಂದು ಕೊಟ್ರೆ ಎಲ್ಲ ಆಸ್ತಿ ನಮಗೆ ಬಂದಂಗೆ. ನಿಜ, ಕರೆಕ್ಟ್. ಆರೋಗ್ಯ ಒಂದು ಕೆಟ್ರೆ ಏನ್ ಆಸ್ತಿ ಅಂದ್ರೂ ಯೂಸ್ ಇಲ್ಲ. ಹೌದು ಹೌದು, ನಿಜ. ದೇವ್ರು ಇವತ್ತಿನವರೆಗೂ ಕೊಟ್ಟಿದ್ದಾರೆ, ಗೊತ್ತಿಲ್ಲ. ನಿಜ, ಯಾವಾಗಲೂ ಆರೋಗ್ಯವಾಗಿ ಚೆನ್ನಾಗಿರ್ಬೇಕಪ್ಪ. ಆರೋಗ್ಯ ಹೊಂದಿದ್ರೆ ಎಲ್ಲನೂ ಮಾಡ್ಕೋಬೋದು. ನಿಜ. ಈಗ ನೆಕ್ಸ್ಟ್ ಅದು ಬಾಯ್ಲ್ ಆಗ್ತಿದ್ಯಾ? ಈಗ ನೋಡೋಣ. ನೀರು ಬಿಟ್ಕೋತಿದ್ಯಾ? ನೋಡಿ ಎಷ್ಟು ನೀರಿದೆ ನೋಡಿ. ಅದೆಲ್ಲ ಒಣಗ್ಬೇಕಾಯ್ತು ನೀರು? ಮಾಡಿದ್ರೆ ನೀರು ಸುವಾಸನೆ ಬರಲ್ಲ ಅಂತ, ಇಲ್ಲಾಂದ್ರೆ ಒಂಥರ ಇರುತ್ತೆ ಅಂತ. ಟೇಸ್ಟ್ ಬೇರೆ ವಾಸನೆ ಬರುತ್ತೆ, ನೀರು ವಾಸನೆ ಬರುತ್ತಲ್ಲ, ಬರಲ್ಲ. ಒಣಗ್ಬೇಕಾಯ್ತು ಸ್ವಲ್ಪ. ಆದಮೇಲೆ ಈಗ ರುಬ್ಬಿರೋ ಮಸಾಲೆ ಹಾಕ್ತೀನಿ ಅಷ್ಟೇ. ಇವಾಗ ಇನ್ನೂ ರುಬ್ಬಿಲ್ಲಲ್ಲ, ರುಬ್ಬೇಕು. ರುಬ್ತೀನಿ ಈಗ. ಸರಿ, ರುಬ್ತೀಯಾ? ನೋಡಿ, ಇಲ್ಲಿ ಇನ್ನೊಬ್ರು ಆ್ಯಕ್ಟರ್ ಬಂದಿದ್ದಾರೆ, ನಮ್ಮ ಪ್ರೀತಿಯ ಭಾಸ್ಕರ್. ಸಿ ಹಾಯ್. ನಮಸ್ಕಾರ. ನಮ್ಮ ಸುಂಟ್ರಗಾಳಿ ವಿಲನ್ ಬಂದಿದ್ದಾರೆ ನೋಡಿ. ಲಲಿತಾ, ಗಾರ್ಜಿಯಸ್ ಲೇಡಿ. ನನ್ನ ಬಂಗಾರ ಇದು, ನನ್ನ ಬಂಗಾರಿ. ಚೇಂಜೇ ಇಲ್ಲ ಗೊತ್ತಾ? ಒಂದು ಸ್ವಲ್ಪ ಅಹಂಕಾರ ದುರಂಕಾರ ಏನೂ ಇಲ್ಲ. ಮುದ್ದಾಗಿ ಮಾಡುತ್ತೆ, ಮಾತಾಡುತ್ತೆ, ಎಲ್ಲರಿಗೂ ನಗುತ್ತೆ. ನಮ್ಮ ಫ್ಯಾಂಟಾ ಅವರು, ಯಾಕೆ ಇವ್ರ ಹೆಸರು ಫ್ಯಾಂಟಾ ಅಂತ ಬಂತು? ಎಲ್ಲರಿಗೂ ಫ್ಯಾಂಟಾ ತಂದು ಕೊಡ್ತಾ ಇರ್ತಾರೆ, ಕೂಲ್ ಡ್ರಿಂಕ್ಸ್ ತಂದು ಕೊಡ್ತಾ ಇರ್ತಾರೆ, ಅದಕ್ಕೆ ಇವರಿಗೆ ಫ್ಯಾಂಟಾ ಅಂತ ಹೆಸರು ಬಂದ್ಬಿಟ್ಟಿದೆ. ಇಲ್ಲಿ ಇನ್ನೊಬ್ರು ಕಲಾವಿದರು ಬಂದಿದ್ದಾರೆ, ಕಾರ್ತಿಕ್ ಶರ್ಮಾ ಅಂತ. ನೋಡಿ ಸರ್, ನೀವೇನೇನು ಮಾಡಿದ್ರ? ಯಾವ ಸೀರಿಯಲ್ ಮಾಡಿದ್ರ? ಯಾವ ಸಿನಿಮಾದಲ್ಲಿ ಮಾಡಿದಿರಿ? ಫಸ್ಟ್ ನನ್ನ ಮೂವಿ ಗಜಾನನ ಆ್ಯಂಡ್ ಗ್ಯಾಂಗ್ ಅಂತ, ಅದಾದ್ಮೇಲೆ ತಾಯ್ತ ಫಿಲಮಲ್ಲಿ ವರ್ಕ್ ಮಾಡಿದ್ದೀನಿ. ಮತ್ತು ಪುಟ್ಟಣ್ಣನ ಕತೆ ಅಂತ ವರ್ಕ್ ಮಾಡಿದ್ದೀನಿ. ಈಗ ಡ್ರಾಮಾ ಟೀಚರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ಸೊ ನೈಸ್. ನಾವೆಲ್ಲ ಕಲಾವಿದರು ಇಲ್ಲಿ ಪ್ರವೀಣ್ ದಾಸ್ ಅವರ ಬರ್ಡೇಗೆ ಸೇರ್ಕೊಂಡಿದ್ವಿ. ಖಂಡಿತ. ಥ್ಯಾಂಕ್ ಯು ಮಾ. ಥ್ಯಾಂಕ್ ಯು. ಈಗ ಕಾಯಿ ತುರಿದು ಇದನ್ನ ಸ್ವಲ್ಪ ಹುರ್ಕೊಂಡು ಇದ್ರಲ್ಲಿ ಹಾಕ್ತೀನಿ. ಕಾಯಿ ತಿಂದು ತುರಿಬೇಕಾ? ತಿಂತ ತುರಿಬೇಕಾ? ಮಾಡಲ್ಲ ನಾನು ಬಲ್ತಿದೆ ಚೆನ್ನಾಗಿ. ಅದಕ್ಕೆ ಅದೇ ಸಪ್ರೇಟು, ಅದು ಸಪ್ರೇಟು. ಮಿಕ್ಸಿಯಲ್ಲಿ ಫಸ್ಟ್, ಯಾಕಂದ್ರೆ ಮಿಕ್ಸಿ ಚಿಕ್ಕದಿರೋದ್ರಿಂದ ಇದ್ರಲ್ಲಿ ಫಸ್ಟ್ ಇದನ್ನ ಹುರ್ಕೊಂಡ್ಬಿಡ್ತೀನಿ. ಓಕೆ. ಆಮೇಲೆ ಕಾಯಿ ಸ್ವಲ್ಪ ಲೈಟಾಗಿ ತುರಿದ್ಬಿಟ್ಟು ಫ್ರೈ ಮಾಡ್ಬಿಟ್ಟು ಆದ್ಮೇಲೆ ಇದು ಅದನ್ನು ಜೊತೆಗೆ ಶಬ್ದ ಜಾಸ್ತಿ ಇದೆ, ಆಫ್ ಮಾಡ್ತಾರೆ. ಓಕೆ ಓಕೆ. ಈಗ ತೆಂಗಿನಕಾಯಿ ಮಸಾಲೆ ಎಲ್ಲ ರುಬ್ಬಿ ಒಂದು ಸತಿ ಹಾಕಿದ್ದೀನಿ. ಚಿಕ್ಕ ಮಿಕ್ಸಿ ಜಾರ್ ಚಿಕ್ಕದಾಗಿರೋದ್ರಿಂದ ಈಗ ಎರಡನೇ ಸತಿ ಇದೆಲ್ಲ ರುಬ್ಬಿ ಇದ್ರಲ್ಲಿ ಹಾಕ್ತಾ ಇದ್ದೀನಿ. ಓಕೆ. ಇವಾಗ ತೆಂಗಿನಕಾಯಿ ಜೊತೆಲಿ ಹಾಕಿ ರುಬ್ಬಿದೆ ಅಲ್ವಾ? ತೆಂಗಿನಕಾಯಿ ಎಲ್ಲ ಮಸಾಲೆ ಇವಾಗ ಆವಾಗಲೇ ಹುರಿದಿಟ್ಕೊಂಡಿದ್ವಲ್ಲ ಅದೆಲ್ಲ ಮಾಡಿ ಇವಾಗ ಸ್ವಲ್ಪ ನೀರು ಹಾಕ್ತೀನಿ. ನಮಗೆ ಎಷ್ಟು ಬೇಕು ಅಷ್ಟು ನೀರು ಹಾಕೋದು. ನೀರಾಗಿದ್ರೆ ಸಾರು ಚೆನ್ನಾಗಿರುತ್ತೆ. ಸಾರು ಮಾಡೋದ್ರಿಂದ ಸ್ವಲ್ಪ ನೀರಾಗಿ. ಈ ಕಡೆ ಕೂದಲು ಅವಾಯ್ಡ್ ಆಗುತ್ತೆ, ಈ ಕಡೆ ಹಿಂದೆ ಮಾಡಿ ಆ ಕಡೆ ಬೇಕಾದ್ರೆ ಮಾಡ್ತಾರೆ. ಚೆನ್ನಾಗಿ ಮಾಡ್ತಾವ್ರಾ? ಸೂಪರಾಗಿ ಮಾಡ್ತಾ ಇದ್ದಾರೆ ನೋಡಿ. ಇವನೇ ಬರ್ಡೇ ಬಾಯ್, ಮುಖ ತೋರಿಸೋ ಒಂಚೂರು. ಹಾಯ್.
ನಮ್ಮ ಪ್ರವೀಣ್ ಚೈಲ್ಡ್ ಆರ್ಟಿಸ್ಟ್ ನೋಡಿ ಎಷ್ಟು ಬೆಳೆದ ಎಷ್ಟು ದೊಡ್ಡವನಾಗಿದ್ದಾನೆ. ಮದುವೆನೂ ಆಗೋಯ್ತು ಈಗ. ಮದುವೆ ಆಗೋಯ್ತು. ಮದುವೆನೂ ಅಮ್ಮ ಆಗೋಯ್ತು. ಜಾಸ್ತಿ ನೀರು ಮಾಡಮ್ಮ. ಮಾಡ್ತೀನಿ. ನೀರೇ ಮಾಡ್ತಿರೋದು. ಇನ್ನೊಂಚೂರು ಬಾಟಲ್ ನೀರು ಇಟ್ಕೊಂಡು ನೀರು ಆಗಲ್ವೇನೆ? ನೀರಾಗಿರ್ಬೇಕು ಸಾರು. ಇದು ನೀರಾಗಿ ಆಗುತ್ತೆ. ಇನ್ನು ಬೆಂದ ಮೇಲೆ ಒಂಚೂರು ಗಟ್ಟಿ ಆಗುತ್ತೆ. ಯಾಕಂದ್ರೆ ಕೊಬ್ಬರಿ ಎಲ್ಲ ಹಾಕಿ ತೆಂಗಿನಕಾಯಿ ಹಾಕಿದ್ವಲ್ಲ, ಅದರಿಂದ ಒಂದು ಸ್ವಲ್ಪ ನೋಡಿ ಇದು ಇಷ್ಟು ನೀರಿದೆ ಈಗ. ಚೆನ್ನಾಗಿರುತ್ತೆ ಮುದ್ದೆಗೆಲ್ಲ. ಸ್ವಲ್ಪ ಇದೊಂದು ಸ್ವಲ್ಪ ನೀರಾಗಿರಲಿ ಅಂತ ಆಸೆ ಪಡ್ತೀನಿ. ಇನ್ನೂ ಸ್ವಲ್ಪ ಹಾಕ್ಬೇಕಾ? ಸ್ವಲ್ಪ ನೀರು ಹಾಕ್ತೀನಿ ಅಷ್ಟೇ. ಇದ್ರಲ್ಲಿ ಇರೋದು ಹಾಕ್ಬೋದಲ್ವಾ? ಸ್ವಲ್ಪ ನೀರು ಹಾಕಿ ಇರ್ಲಿ, ಬೇಡ ತುಂಬ ತೊಳೆದು ಬೇಡವಾ? ನಾನು ತುಂಬ ಇದು ಮಾಡಲ್ಲ. ಓಕೆ ಸಾಕು. ಅದ್ರಲ್ಲಿ ಮಸಾಲೆ ಇದೆ ಹೆಚ್ಚಿನ ಮಸಾಲ ಜಾಸ್ತಿ ಸಾಕಲ್ವಾ? ಸ್ವಲ್ಪ ನೀರಾಗಿ ಬೇಕು ಅಂದರೆ ನೀರಾಗಿ ಸಾಕು. ನೋಡಿ ಸಾಕಲ್ವಾ? ಇಷ್ಟು ನೀರಾಗಿ ಸಾಕು ಸಾಕು ಸಾಕು. ಇಷ್ಟು ನೀರಾಗಿ ಸಾಕು. ಇದು ಕುದಿದ್ಮೇಲೆ ಒಂಚೂರು ಗಟ್ಟಿ ಆಗುತ್ತೆ. ಗಟ್ಟಿ ಏನಾಗಲ್ಲ, ಇದಷ್ಟೇ. ಅಷ್ಟೇ ಇರುತ್ತಾ? ಮೇಲೆ ಬೇಯಬೇಕಷ್ಟೇ. ಕುಕ್ಕರ್ ಮುಚ್ಚಿಬಿಡ್ತೀನಿ. ಮುಚ್ಬಿಡೋದಾ? ಎಷ್ಟು ವಿಷಲು? ನೋಡ್ಬೇಕು, ಅದು ಒಂದು 3-4 ಕೂಗಿಸ್ತೀನಿ. ಆಲ್ರೆಡಿ ಬೆಂದಿದೆ ಸ್ವಲ್ಪ, ಬೇಯಿಸಿದ್ದೀನಿ. ಹಾಗಾಗಿ ಇಲ್ಲಿ ಚಿಕನ್ ಇದೆ ನೋಡಿ. ಇದು ಮೋಸ್ಟ್ಲಿ ತಂದೂರಿ ಚಿಕನ್ಗೆ, ಇದು ಬಿರಿಯಾನಿಗೆ ಅನ್ಸುತ್ತೆ ಅಲ್ವಾ? ಇದು ಬೇರೆ ಬೇರೆಯವ್ರು ಮಾಡ್ತಾರೆ. ನಿನ್ನ ಕೆಲಸ ಮುಗೀತು. ಕೆಲಸ ಮುಗೀತು. ಒಂದು 3-4 ಸತಿ ಕೂಗಿದ್ರೆ ನನ್ನ ಕೆಲಸ ಮುಗ್ದಾಯ್ತು. ಏನಿಟ್ಟಿದ್ದಾರೆ? ವಿಜಿಲಾ? ಅಭಿ ವಿಜಿಲ್ ಕೊಡು. ವಿಜಿಲ್, ಕುಕ್ಕರ್ ವಿಜಿಲು. ಇಲ್ಲೇ ಐತಲ್ಲ. ಅದರದ್ದೇ ಆಗುತ್ತಾ? ಯಾವತ್ತು ತೊಳ್ಕೊಂಡ್ಬಿಟ್ರೆ ಅದರೊಳಗೆ ಕಾಕ್ರೋಚ್ ಇರುತ್ತೆ. ಅನ್ನ ಇದ್ರೆ ಅದು ಹೋಗ್ಬಿಡುತ್ತೆ, ಇಲ್ಲ ಹೋಗಲ್ಲ. ಹೋಗುತ್ತೆ ಅಂತ. ಕುಕ್ಕರ್ ವಿಜಿಲ್ ಹೊಡೆದ್ರೆ ನವನಿತಿನ ಕೆಲಸ ಮುಗಿತು. ನನ್ನ ಕೆಲಸ ಮುಗೀತು. ಆಮೇಲೆ ಉಪ್ಪು ಖಾರ ಸ್ವಲ್ಪ ನೋಡ್ಕೊಳ್ಳಿ ಚೆನ್ನಾಗಿದೆಯಾ ಇಲ್ವಾ. ಅದೇನು ಪ್ರಸಾದಕ್ಕೆ ಏನು ಇಡ್ತಾ ಇಲ್ಲ, ಮತ್ತೆ ತಿನ್ನಕ್ಕೆ ಮಾಡ್ತಿರೋದು. ಯಾಕಂದ್ರೆ ನಾನು ಇವತ್ತು ತಿನ್ನಲ್ಲ, ಹಾಗಾಗಿ ಉಪ್ಪು ಅದಕ್ಕೋಸ್ಕರ. ಖಾರ ನೋಡಲ್ಲ. ಫಸ್ಟ್ ಆಫ್ ಆಲ್ ನಾನು ಅಡುಗೆ ಮಾಡೋರು ನೋಡೋದೇ ಇಲ್ಲ. 12 ಗಂಟೆ ರಾತ್ರಿ ಇರ್ತಾರಲ್ವಾ, ಹಾ. ಅವಾಗ ಬ್ಯಾಟಿಂಗ್ ಮಾಡಿ ಆವಾಗ ತಿನ್ಬೋದು. ಅಣ್ಣ ಅದಕ್ಕೋಸ್ಕರ 12 ಗಂಟೆ ರಾತ್ರಿವರೆಗೂ ನಾನು ಮನೆಗೆ ಹೋಗ್ದೆ. ನಿನ್ ಮನೆ ಅಲ್ದೇ ಪಕ್ಕದ ಮನೆಗೆ ಬಂದಿದ್ಯಾ? ನನ್ನ ಮನೆಗೆ ಬರ್ತೀನಿ, ಪಕ್ಕದ ಮನೆಗೆ ಹೋಗೋದು. ಅದೇ ಇರ್ಬೇಕಪ್ಪ. ನಾಳೆ ಹೋದ್ರೆ ಆಯ್ತು. ಅದೇ ಅಯ್ಯೋ, ನಾಳೆ ಹೋದ್ರೆ ಅವ್ರು ಆಯ್ತು. ಇರ್ತಾರಲ್ಲಿ. ಮೇಡಮ್ ಬಿಟ್ಬಿಡ್ತೀನ ರಾತ್ರಿ ಮಸ್ತ್ ಮಲಕ್ಕೆ ಡ್ಯಾನ್ಸ್ ಮಾಡಿಸ್ತೀನಿ. ಓಹೋ, ತುಂಬಾ ಜೋಕ್ಸ್ ಮಾಡ್ತಾನೆ ಅವನು. ಅಲ್ಲ? ಒಳ್ಳೆ ಹುಡುಗ. ಅವನಿಗೋಸ್ಕರ ಬಂದು ಅಡುಗೆ ಮಾಡ್ತೀನಿ. ನಾನು ಯಾರ ಮನೆಗೆ ಹೋಗಿ ಅಡುಗೆ ಮಾಡೋದಿಲ್ಲ ಸಾಮಾನ್ಯ. ಅದೇ ಇಲ್ಲ, ಅದಕ್ಕೆ ಕಡೆ ಮನ್ಸು ಒಪ್ಪಬೇಕು. ಅವಾಗ್ಲೇ. ಇಲ್ಲಿಗೆ ಬಂದ್ರೆ ನನ್ನ ಮನೆ ಫೀಲ್ ಆಗುತ್ತೆ ನನಗೆ. ಹಾಗಾಗಿ ನಾನು ಮಾಡ್ತೀನಿ. ಅವ್ರ ಮಿಸಸ್ ತುಂಬಾ ಒಳ್ಳೆಯವರು. ಅವರು ಕೆಲಸಕ್ಕೆಲ್ಲ ಹೋಗ್ಬಿಟ್ಟು ಬೆಳಿಗ್ಗೆ ಅಡುಗೆ ಎಲ್ಲ ಮಾಡಿಟ್ಟು ಹೋಗ್ತಾರೆ. ಹೌದು. ನಾವು ಬಂದು ಎಷ್ಟು ಹೊತ್ತಿಗೆ ಊಟ ಮಾಡಿದ್ವಿ ಇಲ್ಲಿ. ಇಲ್ಲಿ ಬಂದಾಗ ಎಲ್ಲಾದ್ರೂ ಹೋಗ್ಬೇಕಂತ ಬೋರ್ ಹೊಡೆದಾಗ ನನಗೆ ಇಲ್ಲಿ ಬಂದ್ಬಿಡೋದು. ಬಂದ್ಬಿಟ್ಟು ಆರಾಮಾಗಿ ಕೂತ್ಕೊಂಡು ಅಡುಗೆ ಮಾಡಿಟ್ಟಿರ್ತಾರೆ. ನಾನೇನು ಮಾಡ್ಕೊಂಡು ಕೂತ್ಕೊಳ್ಳಲ್ಲ. ಅದನ್ನೇ ಒಂಚೂರು ಇಲ್ಲ ಅದೇ ನಾವು ಒಂದೊಂದ್ಸಲ ಬಂದು ನಾನು ಅಭಿ ಇಬ್ಬರು ಅಡುಗೆ ಮಾಡ್ಕೊಂಡು ತಿನ್ಬಿಡ್ತೀವಿ ಒಂದೊಂದ್ಸಲ. ಬೇಜಾರಾದ್ರೆ ಅದೇ ನಾನು ಹೇಳಿದ್ನಲ್ಲ, ಎಲ್ಲೂ ಹೋಗಲ್ಲ ಬೇರೆ. ಬಂದರೆ ಇವನ್ ಮನೆಗೆ ಬರೋದು. ಬ್ರದರ್ ಇದ್ದಂಗೆ ಒಳ್ಳೆ ಹುಡುಗ. ಎಲ್ಲರೂ ಒಂಥರ ಖುಷಿಯಲ್ಲಿ. ಅವನಿಗೆ ಜನ ಬೇಕು, ತುಂಬಾ ಒಳ್ಳೆ ಜನ ಬೇಕು ಅವನಿಗೆ. ಬರ್ತೀವಿ. ಇಲ್ಲಾಂದ್ರೆ ಮುಖ ಆಗಿ ನೋಡೋರ್ ಮನೆ ಹತ್ರ ನಾವೇ. ಅದೇ ಕರೆಕ್ಟ್. ಅವನು ದುಡ್ಡು ಸಂಪಾದನೆ ಮಾಡಿಲ್ಲ, ಅವನು ಜನ ಸಂಪಾದನೆ ಮಾಡಿದ್ದಾನೆ. ವಿದ್ಯಾರಣ್ಯಪುರದಿಂದ ನಾನು ಇಲ್ಲಿ ಬನಶಂಕರಿ ಇಲ್ಲಿಗೆ ಬರಬೇಕು ಅಂದರೆ ನಮಗೇನು ಅದೇ ಅಷ್ಟೇ. ಇಷ್ಟು ದೂರದಿಂದ ಬಂದು ಅದೇ ಇವತ್ತು ಅವನು ಹುಟ್ಟದಬ್ಬ ಬೇರೆ. ಸುಮಾ ಅವರು ಏನು ಅಡುಗೆ ಮಾಡ್ತಿದ್ದಾರೆ ಅಂತ ಕೇಳೋಣವಾ? ನೋಡ್ತೀರಾ? ಸುಮಾ ಅವರೇ ಹಾಯ್, ಏನು ಮಾಡ್ತಿದ್ದಾರೆ ಇವತ್ತು? ನೋಡಿ, ಈ ಬ್ರ್ಯಾಂಡ್ ಅಲ್ಲ, ನಾನಿವತ್ತು ತಂದೂರಿ ಚಿಕನ್, ತಂದೂರಿ ಚಿಕನ್ ಸಿಂಪಲ್ ಆಗಿ ಟೇಸ್ಟ್ ಆಗಿ ಹೇಗಿರುತ್ತೆ ಅಂದರೆ ಅನ್ನೋದು ತಿನ್ನಂಗಿರ್ಬೇಕು. ಹಾಂ, ನಾವು ಯಾವುದೇ ರೀತಿಯಾದ ಆಯಿಲ್ ಯೂಸ್ ಮಾಡಲ್ಲ. ಈರುಳ್ಳಿ ಅಂತೂ ಬೇಡವೇ ಬೇಡ. ಓಕೆ. ಒಗ್ಗರಣೆ ಹಾಕೋ ಕೆಲಸ ಇನ್ನೊಂದು ಮತ್ತೊಂದು ಏನು ಬೇಡ. ಈರುಳ್ಳಿ ಟೊಮಾಟೊ ಏನು ಬೇಡ.
ಏನು ಟೊಮೆಟೊನೂ ಬೇಡ, ಏನು ಬೇಡ. ಹಾಂ, ನನಗೆ ಮೊಸರು ಇದ್ರೆ ಚಿಕನ್ ಇದ್ರೆ ಸಾಕು. ಸಾಕು. ಓಕೆ. ಫಸ್ಟು ನಾನು ಚಿಕನ್ ಹಾಕ್ಕೊಂಡಿದ್ದೀನಿ, ಹ್ಞೂ ನಂತರ ಮೊಸರು, ಹ್ಞೂ ಇಲ್ಲಿ ಬೇಕಾಗಿರೋದು ನಿಂಬೆ ಹಣ್ಣಿನ ರಸ, ಹ್ಞೂ ಹಾಗೆ ರೆಡ್ ಚಿಲ್ಲಿ ಪೌಡರು, ಜಿಂಜರ್ ಗಾರ್ಲಿಕ್ ಪೇಸ್ಟು, ಉಪ್ಪು. ಅಷ್ಟರಲ್ಲೇ ಅದು ಮೇಂಟೈನ್ ಆಗುತ್ತೆ. ನಮಗೆ ಸ್ಪೆಷಲ್ ಆಗಿ ಮನೆಯಲ್ಲಿ ಯೂಶಲಿ ನಾವು ಕ್ರೀಮ್ ಹಾಕ್ಕೊಳ್ತೀವಿ, ಹಾಲಿನ ಕೆನೆ ತೆಗೆದು ಒಂದಷ್ಟು ಹಾಲಿನ ಕೆನೆ ಹಾಕಿದ್ರೆ ತುಂಬ ತುಂಬ ಟೇಸ್ಟಾಗಿ ಬರುತ್ತೆ. ಹ್ಞೂ ಹಾಗಾಗಿ ಇದನ್ನು ಹಾಗೇನೆ ಬೇಯೋದಕ್ಕೆ ಬಿಟ್ಬಿಡ್ಬೇಕು. ಹ್ಞೂ ಅದು ಚೆನ್ನಾಗಿ ಆಯಿಲ್ ಬಿಟ್ಟು, ಮೊಸರದು ಚಿಕನ್ದೆಲ್ಲ ಆಯಿಲ್ ಬಿಟ್ಟು, ತಂದೂರಿ ಹೊರಗಡೆ ಬರುವಾಗ ಹ್ಞೂ ಚೆನ್ನಾಗಿ ಸ್ವಲ್ಪ ಜೀರಿಗೆ ಪೌಡರ್ನ ಲಾಸ್ಟಲ್ಲಿ ಹುರಿದು, ಜೀರಿಗೆನ ಸ್ವಲ್ಪ ಹುರಿದು ಪುಡಿ ಮಾಡಿ ಇಟ್ಕೊಂಡು ಹಾಗೆ ಸ್ಪ್ರೆಡ್ ಮಾಡಿ ಹ್ಞೂ ಒಂದಷ್ಟು ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಹ್ಞೂ ಆಮೇಲೆ ನೀವೇ ತಿಂದು ನೋಡಿ ಹೇಳಿ ತಂದೂರಿ ಚಿಕನ್ ಹೇಗಿರುತ್ತೆ ಅಂತ. ready ಇರುತ್ತೆ. ಇದಕ್ಕೆ ಅರಿಶಿನ ಹಾಕಂಗಿಲ್ವಾ? ಎಂಥದ್ದು ಬೇಡ, ಅರಿಶಿನೂ ಬೇಡ. ಮೊಸರೇ ಮೇನ್ ಇಲ್ಲಿ. ಚಿಕನ್, ಮೊಸರು, ಜಿಂಜರ್ ಗಾರ್ಲಿಕ್ ಪೇಸ್ಟು, ನಿಂಬೆ ಹಣ್ಣಿನ ರಸ, ನಿಂಬೆಹಣ್ಣಿನ ರಸ, ಚಿಲ್ಲಿ ಪೌಡ್ರು, ಚಿಲ್ಲಿ ಪೌಡ್ರು, ಉಪ್ಪು ಮತ್ತು ಮಿಲ್ಕ್ ಕ್ರೀಮ್. ಅದನ್ನ ಯೂಸ್ ಮಾಡಿ. ಇವಾಗ ನೀವು ಇದ್ರಲ್ಲಿ ಹಾಕಿದ್ದೀರಾ ಎಲ್ಲ ಅಲ್ವಾ? ಎಲ್ಲ ಹಾಕ್ಬಿಟ್ಟಿದ್ದೀನಿ ಇಲ್ಲಿ, ಎಲ್ಲ ಐಟಮ್ ನೋಡೋಕೆ ಇದೆ. ಚೆನ್ನಾಗಿ ಕಾಣ್ತಿದೆ ಅಲ್ವಾ? ರೆಡ್ ಆಗಿ ನೋಡಿ, ರೆಡ್ ಚೆನ್ನಾಗಿ ಕಾಣ್ತಿದೆ. ಅದು ಮೊಸರಲ್ಲಿ ಇವಾಗ ನಮಗೆ ಹೊಟ್ಟೆ ಹಾಳಾಗಲ್ಲ. ಇದು ತಿಂತಾ ಇದ್ರೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಆಗಲ್ಲ. ಓಕೆ. ಈಗ ರೆಡ್ ಚಿಲ್ಲಿ ಹಾಕಿದೀವಿ ಅಂತ ಹೇಳಿ ಮೊಸರು ಅದನ್ನ ಕಂಟ್ರೋಲ್ ತಗೊಳುತ್ತೆ. ನಿಮಗೆ ಪಾತ್ರೆ ತುಂಬ ಕಮ್ಮಿ ಆಯ್ತು ಅನ್ಸುತ್ತೆ. ಆಯ್ತು. ಅದ್ರ ನೀರು ಇದೆಲ್ಲ ಸುಂಡು ಬಿಟ್ರೆ ದೊಡ್ಡ ಪಾತ್ರೆ ಕೊಡಕ್ಕೆ ಹೇಳ? ಇಲ್ಲ, ಕೇಳಿದೆ ನಾನು, ದೊಡ್ಡದಾಗಿದ್ರೆ ಬೇಯೋದಕ್ಕೆ ಈಸಿ ಅಮ್ಮ ಹೌದು ಅಂತ. ಹೌದು, ಕೇಳಲ್ಲ ಒಂದು ನಿಮಿಷ ಅನ್ಸುತ್ತೆ. ನಾನು ಕೇಳಿದೆ, ಈಗ ಬೇಯುತ್ತೆ ಅಂದ್ರೆ ಅದೇ ಹಿಡ್ದಿದೆ ಈಗ ಸದ್ಯಕ್ಕೆ. ನಾನು ಮುಚ್ಚಿಟ್ಬಿಟ್ಟು ಅದನ್ನ ಬೇಯ್ತಾ ಇರಲಿ, ಲಾಸ್ಟ್ ಇಟ್ಕೊಳ್ಳೋಣ ಅಷ್ಟೇ. ಇದನ್ನೇ ಡ್ರೈ ಮಾಡಿ. ಎಷ್ಟು ಕೆ ಜಿ ಚಿಕನ್ ಇದು? ಇದು 3 kg ತಗೊಂಡಿದ್ದೀನಿ. 3 kg. ಇದು ಡ್ರೈ ಮಾಡಿಬಿಟ್ಟು ರೆಡ್ ಚಿಲ್ಲಿ, ಗ್ರೀನ್ ಚಿಲ್ಲಿನ ಸ್ಮಾಲ್ ಪೇಸ್ಟ್ ಮಾಡಿಟ್ಕೊಂಡು ಆಯಿಲ್ ಹಾಕ್ಬಿಟ್ಟು ಈ ತಂದೂರಿನ ತೆಗೆದು ಅದರಲ್ಲಿ ಬಗ್ಸಿದ್ರೆ ಚಿಲ್ಲಿ ಚಿಕನ್ ರೆಡಿ. ಚಿಲ್ಲಿ ಚಿಕನ್ ರೆಡಿ. ಅದನ್ನ ಪೇಸ್ಟ್ ಮಾಡ್ಕೋಬೇಕು. ಚಿಲ್ಲಿನ ಅಷ್ಟು ಚಿಲ್ಲಿನ ಮಿಕ್ಸಿಗೆ ಹಾಕಿ ಪೇಸ್ಟ್ ಮಾಡಿಕೊಂಡು, ಅಂದರೆ 1-2 ಆಗಿ ಪೇಸ್ಟ್ ಮಾಡಿಕೊಂಡು ಆಯಿಲ್ ಹಾಕಿ ಪೇಸ್ಟ್ ಮಾಡಿ ಇದನ್ನ ಪೀಸ್ ಮಾತ್ರ ಸ್ವಲ್ಪ ಗ್ರೇವಿ ಥರ ಸ್ವಲ್ಪ ಸೆಮಿ ಗ್ರೇವಿ ಬರುತ್ತೆ. ಆ ಪೀಸ್ಗಳನ್ನ ತೆಗೆದು ಹಾಕಿ ಒಂದ್ಸಲ ಬಿಟ್ರೆ ಚಿಲ್ಲಿ ಚಿಕನ್ ರೆಡಿ ಇರುತ್ತೆ. ಇದೆಲ್ಲ ಒಂದು ಹಳೆ ಸ್ಟೈಲ್ ಇದು. ನಮ್ಮ ಇವಾಗ ನೀವು ಮಾಡ್ತಾ ಇರೋದು ತಂದೂರಿ ಚಿಕನ್. ನಿಮಗೆ ಏನು ಇಷ್ಟ? ತುಂಬ ಫೇವ್ರೆಟ್ ನಿಮಗೆ? ನನಗೆ ಪೆಪ್ಪರ್ ಚಿಕನ್, ಪೆಪ್ಪರ್ ಡ್ರೈ. ನೀವೇ ನಮ್ಮ ಮನೇಲಿ ಅಡುಗೆ ಮಾಡೋದು? ಹೌದು, ಆದರೂ ಕೂಡ ನಾನು ಕೆಲಸನೇ ಮಾಡಲ್ಲ ಅಂತಾರೆ. ನಾನು ಕೆಲಸ ಮಾಡೋದು, ಅಡುಗೆ ಮಾಡೋದು, ಪಾತ್ರೆ ತೊಳೆಯೋದು ಎಲ್ಲ ನಾನೇ. ಓಕೆ. ನಮ್ಮನೆ ಕೆಲಸ ಮಾಡೋದು ನಾವೇ ನಿಜ ಮಾಡ್ಕೋಬೇಕು. ಹಾಗಾಗಿ ಇದನ್ನ ನೀವು ಇನ್ನೊಂದು 20 ನಿಮಿಷ, ಅರ್ಧ ಗಂಟೆ ಇದೆಲ್ಲ ನೀರೆಲ್ಲ ಇದಾಗ್ಬಿಟ್ರೆ ಒಳ್ಳೆ ರೂಪ ಕೊಡ್ತೀನಿ ಇದಕ್ಕೆ. ಓಕೆ. ಅವಾಗ ಬಂದು ಮತ್ತೆ ವಿಡಿಯೋ. ಓಕೆ, ಟಿಲ್ ದೆನ್ ಬಾಯ್ ಬಾಯ್. ಮಾಡ್ತಿದ್ಯಾ ಅಭಿ? ನಾನು ಬಿರಿಯಾನಿ ಮಾಡ್ತಿದ್ದೀನಮ್ಮ. ವಾವ್, ಸೂಪರ್. ಎಲ್ಲ ಆಲ್ರೆಡಿ ರೆಡಿ ಮಾಡಿದ್ಯಲ್ಲ? ಎಲ್ಲ ಒಟ್ಟಿಗೆ ಹಾಕೋದಾ ಈಗ? ಎಲ್ಲ ಹಾಕೋದು, ಎಲ್ಲ ಒಗ್ಗರಣೆ ಐಟಮ್ ಎಲ್ಲ ಹಾಕ್ಬಿಡ. ಅಂದ್ರೆ ಇಬ್ರು ಸೇರಿ ಮಾಡ್ತಿದ್ದೀರಾ? ಹೌದು, ಆದ್ರೆ ಜಾಸ್ತಿ ಎಲ್ಲ ಇವರಿಗೇನೆ ಹೋಗ್ಬೇಕು. ಕ್ರೆಡಿಟ್ ಅಲ್ಲ ಅವರಿಗೆ. ಚೆನ್ನಾಗಿ ಬಂದ್ರೆ ಕ್ರೆಡಿಟ್ ಅವ್ರಿಗೆನಾ? ಖಂಡಿತ ಅವ್ರು ಚೆನ್ನಾಗಿ ಬರ್ಲಿಲ್ಲ ಅಂದ್ರೆ ಮಾಡ್ತಾರೆ ಅವರು. ಮೇಡಮ್ ಫ್ರೈ ಹಾಕಿ ಚೆನ್ನಾಗಿ. ನನಗೆ ಅದು ಮಾಡೋದು ಅಷ್ಟೊಂದು ಮಾಡ್ತಾರೆ ಅಲ್ವಾ ಅವರು ಯೂಟ್ಯೂಬಲ್ಲಿ ಹಾಕಿದಾರಲ್ಲ, ಈಗ ಹೇಳಿದಾರಲ್ಲ, ಆಮೇಲೆ ನೀನು ಅದನ್ನ ನೋಡ್ಕೊಂಡು ಸಿಡಿತಾ ಇದೆ, ಹುಷಾರು. ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕು, ಈರುಳ್ಳಿ ಪೇಸ್ಟ್ ಹಾಕು. ಇಲ್ಲಿಗೆ ಇದು ಸಪ್ರೇಟ್ ಡ್ರೈ. ಡ್ರೈ ಆಗಿಬಿಡುತ್ತೆ. ಏನು ಬೇಕು ನಿಂಗೆ? ಸ್ಪೂನು ಬೇಕೆ? ಚಿಕ್ಕದ ತಗೋ. ಫೋನ್ ಬಿದ್ದೋಗುತ್ತೆ ಹಿಂಗಿಟ್ರೆ. ಹಾಕಿದ್ರಿ ಈಗೇನು ಹಾಕಿದ್ರಲ್ಲ, ಏನಾಗಿದ್ರೆ
ಇವ್ರದ್ದು ಕೈ ರುಚಿ ಚೆನ್ನಾಗಿದೆ ಇವ್ರದ್ದು, ಅದಕ್ಕೆ ಕೈಯಲ್ಲೇ ತೆಗೆದು ಹಾಕ್ತಿದ್ದಾರೆ ಇವರು. ಹಂಗೆ. ನಿಜ ಚೆನ್ನಾಗಿರುತ್ತೆ ಅದು. ಹೌದಾ? ಸರಿ, ಇವಾಗ ಏನು ಹಾಕಿದೇನೀಗ? ಅದು ಈರುಳ್ಳಿ ಪೇಸ್ಟ್, paste. ಜಿಂಜರ್ ಗಾರ್ಲಿಕ್ ಪೇಸ್ಟಾ? ಆನಿಯನ್ ಪೇಸ್ಟಾ? ಹಸಿ ಆನಿಯನಾ ಅಥವಾ ಹಸಿದು? ಈಗ ಚೆನ್ನಾಗಿ ಹುರಿದುಕೊಂಡು ಬಿರಿಯಾನಿಗೆ ಮೊಸರು ಹಾಕ್ತೀರಾ? ಓಕೆ. ಮೊಸರು ಹಾಕ್ತೀವಿ, ನಿಂಬೆ ಹಣ್ಣು ರಸ ಹಾಕ್ತೀವಿ, ಪೌಡ್ರ್ ಮಾಡ್ತೀವಿ. ಇದು ಬಿರಿಯಾನಿಗೆ ರೆಡಿ ಮಾಡ್ತಾ ಇದ್ದಾರೆ. ಜಿಂಜರ್ ಗಾರ್ಲಿಕ್ ಪೇಸ್ಟು, ಆನಿಯನ್ ಪೇಸ್ಟು, ಮತ್ತು ಗ್ರೀನ್ ಚಿಲ್ಲಿ, ತುಪ್ಪ ತುಪ್ಪ ಲಾಸ್ಟಲ್ಲಿ Last ಫೈನಲಿ ದಮ್ ಕಟ್ಟುವಾಗ ಅವಾಗ ತುಪ್ಪ ಹಾಕ್ಬಿಟ್ಟು ಕೊತ್ತಂಬರಿ, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಹಾಕಿ ಫಿನಿಶಿಂಗ್ ಕೊಡೋದು. ಓಕೆ. ಅದು ನಿಮ್ಮ ತಂದೂರಿ ನೋಡೋದು ಬೇಡವಾ ಈಗ? ತಂದೂರಿ ಕತೆ ಏನಾಗಿದೆ ಅಂತ? ಜಾಸ್ತಿ ಕಾವು ಕೊಟ್ಟಾಗ ಏನಾಗುತ್ತೆ ಎಲ್ಲ ಆಚೆ ಬರ್ತಾ ಇದೆ, ಹಾಂ ಹಾಂ ಹಾಂ. ಅದಕ್ಕೆ ಜಾಗ ಇಲ್ಲ, ಫ್ರೀಡಮ್ ಅಲ್ವಾ? ಇವಳು ಕೊಟ್ಟಿಲ್ಲ, ದೊಡ್ಡ ಡೆಕ್ಸ ಕೊಟ್ಟಿಲ್ಲ, ಅದಕ್ಕೆ ನಿಮಗೆ ಕಷ್ಟ ಆಗ್ತಾ ಇದೆ. ಕಾವು ಕಮ್ಮಿ ಕೊಟ್ಟು ಹೌದು. ನೋಡಿ ಅಲ್ಲಿ ಮಾಡೋಕ್ಕಾಗ್ತಾ ಇಲ್ಲ. ತಂದೂರಿ ಚಿಕನ್. ಫೈನಲ್ ಬಂದಾಗ ಚೆನ್ನಾಗಿ ಬರುತ್ತೆ. ಓಕೆ.